ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಮುಸ್ಲಿಮ್ ಸ್ಟೈಲ್ನಲ್ಲಿ ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ, ಆಗಲೇ ಗೊತ್ತಾಗೋದು ಹೇಗೆ ಮಾಡಿದ್ದೀವಿ, ಯಾವ ಮೆಥಡಲ್ಲಿ ಮಾಡಿದ್ದೀವಿ ಅಂತ. ಮುಸ್ಲಿಮ್ ಬಿರಿಯಾನಿ ಎಲ್ಲರಿಗೂ ಸಾಧಾರಣವಾಗಿ ಬರೋಲ್ಲ. ಈ ಥರ ಒಂದು ಮುಸ್ಲಿಮ್ ಬಿರಿಯಾನಿ ಟ್ರೈ ಮಾಡಬೇಕು ಅಂದರೆ ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ನೀವು ಟ್ರೈ ಮಾಡಿ. 1 kg ಮಟನ್ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಹಾಕಿ ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1/4 kg ಈರುಳ್ಳಿ, 1/4 kg ಟೊಮೊಟೊ ಹಣ್ಣಬೇಕು. ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಟೊಮೊಟೊನ ಈರುಳ್ಳಿನ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, ಹಸಿಮೆಣಸಿನ್ಕಾಯಿ, 4 ಏಲಕ್ಕಿ, ಚಕ್ಕೆ, ಲವಂಗ, 1/4 ಟೇಬಲ್ ಸ್ಪೂನ್ ಆದಷ್ಟು ಸೋಂಪು, ಇಷ್ಟು ತಗೊಂಡಿದ್ದೀನಿ. ಮರಾಠಿ ಮೊಗ್ಗು ಇದ್ದರೆ ಮರಾಠಿ ಮೊಗ್ಗು ನೀವು ಹಾಕ್ಕೊಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 100ರಿಂದ 150 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊತೀವಿ. ಇನ್ನೂ ಚೆನ್ನಾಗಿ ಎಣ್ಣೆ ಧಾರಾಳವಾಗಿ ಯೂಸ್ ಮಾಡೋರು 200 ಗ್ರಾಮ್ ಅಷ್ಟು ತಗೊಳ್ಳಿ ಎಣ್ಣೆನ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ತುಪ್ಪ ಇಷ್ಟಪಡಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ತುಪ್ಪ ಹಾಕಿಲ್ಲ. ನೀವು ಬೇಕಾದರೆ ಒಂದು 80 ಗ್ರಾಮ್ ಅಷ್ಟು ಎಣ್ಣೆ, ಒಂದು 20ರಿಂದ 30 ಗ್ರಾಮ್ ಆದಷ್ಟು ತುಪ್ಪ, ಇವೆರಡೂ ಮಿಕ್ಸ್ ಮಾಡಿ ನೀವು ಹಾಕ್ಬೋದು. ನೋಡಿ, ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡೋಣ. ಆವಾಗಲೇ ಈ ಒಂದು ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಇವಾಗ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮರಾಠಿ ಮೊಗ್ಗು ನಾನು ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ತನಕ ಬರೋದು ಮುಂಚೆ ನೀವೇನಾದರೂ ಈ ಒಂದು ಖಾರದ ಪುಡಿ, ಧನಿಯಾ ಪುಡಿ ಹಾಕಿದರೆ ಚೆನ್ನಾಗಿರಲ್ಲ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಹಾಕಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕಿದರೆ ಹಸಿಮೆಣಸಿನ್ಕಾಯಿ ಒಂದ್ಸಲ ನೋಡಿ ಹಾಕ್ಕೊಳ್ಳಿ. ಫ್ಲೇವರಿಗೆ ಮಾತ್ರ ಆ್ಯಡ್ ಮಾಡೋರು ಖಾರ ಬೇಕು ಅಂದರೆ ಹೆಚ್ಚಾಗಿ ಹಾಕೋಬೋದು. ಹಸಿಮೆಣಸಿನ್ಕಾಯಿನ 2 ಟೇಬಲ್ ಸ್ಪೂನ್ ಖಾರದ ಪುಡಿಗೆ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೋಬೇಕು. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಹಾಕ್ಕೊತಾ ಇದ್ದೀನಿ. ನೀವು ರೇಷಿಯೋ ಜಾಸ್ತಿ ಮಾಡೋದಂದರೆ ನೀವು ಮಸಾಲ ಜಾಸ್ತಿ ಮಾಡ್ಕೊಬೇಕು, ಡಬಲ್ ಮಾಡ್ಕೊಳ್ಳಿ ಈ ಒಂದು ಮಸಾಲಾನೇ. ಚೆನ್ನಾಗಿ ಒಂದು ರೋಸ್ಟ್ ಆಗಬೇಕು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ, ಆ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಡುತ್ತೆ, ಸಾರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು 1/4 ಲೀಟರ್ ಆದಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. 1/4 ಲೀಟರ್ ಆದಷ್ಟು ಮೊಸರು ಹಾಕಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈ ಎಣ್ಣೆ ಮಿಶ್ರಣ, ಖಾರದ ಪುಡಿ, ಖಾರದ ಪುಡಿ ಇದರೊಳಗೆ ಎಲ್ಲ ಮಸಾಲೆ ಬೆರೆತು ಬರಬೇಕಾದ್ರೆ ಈ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. 1/4 kg ಆದಷ್ಟು ಟೊಮೊಟೊ ಹಣ್ಣನ್ನ ಉದ್ದುದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆದಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಮಸಾಲ ಚೆನ್ನಾಗಿ ಕೂಡಿ ಬರಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಮಟನ್ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈ ಒಂದು ಮಟನ್ನ ನಾವು ಸೇರಿಸ್ಕೊಬೇಕು. 1 kg ಮಟನ್ಗೆ 1 kg ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಮಟನ್ನ ಸಣ್ಣದಾಗಿ ಹೆಚ್ಚಿದ್ರೆ ಬೇಗ ಬೇಯುತ್ತೆ. ದಪ್ಪದಾಗಿ ಹೆಚ್ಚಿದ್ರೆ ತುಂಬ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಟನಲ್ಲಿರೋ ನೀರೇ ಇದರಲ್ಲಿ ಸಾಕು ಈ ಮಟನ್ ಬೇಯೋದಕ್ಕೆ. ಎಕ್ಸ್ಟ್ರಾ ನೀವು ನೀರು ಹಾಕೋದು ಅವಶ್ಯಕತೆ ಇಲ್ಲ. ಇವಾಗ ಒಂದು ಮುಚ್ಚಳನ ಮುಚ್ಚೋಣ. ಮುಚ್ಚಿಬಿಟ್ಟು ನೋಡಿ, ಚೆನ್ನಾಗಿ ಬೆಂದಿದೆ ಮಟನ್ 3/4%. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಈ 3/4% ಬೆಂದಿದೆಯಲ್ವ, ಇವಾಗ 1 kg ಅಕ್ಕಿ ಅಲ್ದಿಟ್ಕೊಂಡಿದ್ದೀನಿ. 4 ಲೋಟ ಅಲ್ದಿಟ್ಟಿಕೊಂಡಿದ್ದೀನಿ. ಇವಾಗ ಒಂದು 3 ಟೇಬಲ್ ಸ್ಪೂನ್ ಆದಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳೋಣ. ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂದು ಕಡೆ ಬೇಯ್ತಾ ಇರಲಿ. ಇವಾಗ ಅಕ್ಕಿ ತೊಳೆದಿಟ್ಕೊಳ್ಳೋಣ ಒಂದು ಕಡೆ. ಇವಾಗ 1 kg ಅಂದರೆ 4 ಲೋಟ ಅಕ್ಕಿನ ನಾನು ತೊಳೆದು ಒಂದು ಕಡೆ ಇಟ್ಕೊಂಡಿದ್ದೀನಿ. 4 ಲೋಟಕ್ಕೆ 8 ಲೋಟ ನೀರನ್ನು ಪಕ್ಕದ ಸ್ಟವ್ನಲ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬಿಸಿ ಆಗೋದಕ್ಕೆ. ಬಿಸಿಯಾದ ನೀರನ್ನು ಹಾಕಿದರೆ ನೀವು ಮಸಾಲದಲ್ಲಿರೋ ಫ್ಲೇವರು ಹೊರಟೋಗಲ್ಲ. ತಣ್ಣೀರು ಹಾಕಿದರೆ ಬೇಗ ಹೊರಟೋಗುತ್ತೆ, ಅಷ್ಟೇನು ಫ್ಲೇವರ್ಫುಲ್ ಆಗಿರಲ್ಲ. ಬಿಸಿನೀರು ಹಾಕಿದರೆ ತುಂಬ ಈಸಿ ಫ್ರೆಂಡ್ಸ್. ನೀವು ಬಿರಿಯಾನಿ ಮೆಷರ್ಮೆಂಟ್ ಪಕ್ಕವಾಗಿ ಬರುತ್ತೆ. ಅದಕ್ಕೆ ನಾನು 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಒಂದು ಪಕ್ಕದ ಸ್ಟವ್ನಲ್ಲಿ. ಮಟನ್ನು ಸಹ 3/4% ಬೆಂದಿದೆ. ಇವಾಗ ಈ ಬಿಸಿನೀರನ್ನ ಸೇರಿಸ್ಕೊಳ್ಳೋಣ. ಬಿಸಿನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ನೀರು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಅಲ್ಲಿ ತನಕ ಅಕ್ಕಿ ಚೆನ್ನಾಗಿ ನೆನೆಯುತ್ತೆ ಒಂದು ಕಡೆ.
ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಕೇಸರ್ ಕಳಿ ಯಾವುದೇ ಒಂದು ರೈಸ್ ಬೇಕಾದರೂ ನೀವು ಬಿರಿಯಾನಿ ರೈಸ್ನ ನೀವು ಯೂಸ್ ಮಾಡೋದು. ಜೀರಿಗೆ ಸಾಂಬಾರ್ ರೈಸ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. ಸಾಧಾರಣವಾಗಿ ಎಲ್ಲರೂ ಬಿರಿಯಾನಿಗೆ ಬುಲೆಟ್ ರೈಸ್ನೇ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೀರು ಚೆನ್ನಾಗಿ ಕುದ್ದಿದೆ. ನೀರಲ್ಲಿ ಇವಾಗ ನಾವು ಅಕ್ಕಿನ ನೀರಲ್ಲಿ ಇರುವ ನೀರನ್ನು ಸೋಸ್ಕೊಂಬಿಡೋಣ ನೀಟಾಗಿ. ಫುಲ್ ಸೋಸ್ಕೊಂಡ್ಬಿಟ್ಟಿದ್ದೀನಿ ನೀರನ್ನ. ಇವಾಗ ಅಕ್ಕಿನ ಸೇರಿಸ್ಕೊಂಬಿಡೋಣ. 1 kg ಅಕ್ಕಿ ಹಾಕ್ಕೊತಾ ಇದ್ದೀನಿ. 1 kg ಮಟನ್ಗೆ 1 kg ಅಕ್ಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನೋಡಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಬೇಯಬೇಕು. ಅಕ್ಕಿ 3/4% ಬೆಂದ ಮೇಲೆ ಸಿಮ್ ಮಾಡಿಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾವೊಂದು ಮುಚ್ಚಳ ಮುಚ್ಚಿ ಭಾರವಾದ ವಸ್ತುನ ಮುಚ್ಚಳದ ಮೇಲೆ ಇಡಬೇಕು. ಇವಾಗ ನೋಡಿ 3/4% ಈ ಒಂದು ಅಕ್ಕಿ ಬೆಂದಿದೆ. ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಭಾರವಾದ ಒಂದು ಕುಟ್ಟಣಿಕೆ ಕಲ್ಲನ್ನು ಇಟ್ಕೊತಾ ಇದ್ದೀನಿ ನಾನು. ನಿಮ್ಮ ಹತ್ರ ಈ ಥರ ಕಲ್ಲಿಲ್ಲ ಅಂದರೆ ನೀವು ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಬಿಡ್ಬೋದು. ನೀವು ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಇಡ್ಬೋದು. ಇವಾಗ ಒಂದು 5 ನಿಮಿಷ ಆದ ನಂತರ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಉದುರಿಯಾಗಿ ನೀಟಾಗಿ ಬಂದಿದೆ ಅಂತ ಈ ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಹೇಗೆ ಬಂತು ಅಂತ ನೀವು ತಿಳಿಸಿ. ನಾನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು. ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅದೇ ಥರ ಬಂತು. ಕೊತ್ತಂಬರಿ ಸೊಪ್ಪು ಪುದೀನನ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬಾಟಲ್ ಸರ್ವ್ ಮಾಡ್ತಾಯಿರಿ. ಎಲ್ಲರೂ ತಿಂದು ನೋಡಿಬಿಟ್ಟು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಇಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ. ಹೋಟೆಲ್ ಸ್ಟೈಲ್ನಲ್ಲಿದೆ, ಸಖತ್ತಾಗಿದೆ. ಮತ್ತು ನಿಮ್ಮನ್ನೇ ಮಾಡೋಕ್ಕೆ ಹೇಳ್ತಾರೆ ಬಿರಿಯಾನಿನ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಬಿರಿಯಾನಿ ಯಾರೆಲ್ಲ ಇಷ್ಟ ಆಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸಹ ಮನೇಲಿ ಈ ರೀತಿಯೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ವೀಡಿಯೋನ ಇದೇ ಥರ ಪ್ರೋತ್ಸಾಹಿಸಿ, ನನ್ನ ವೀಡಿಯೋಗಳನ್ನು ಸ್ಕಿಪ್ ಮಾಡಿದ ಹಾಗೆ ನೋಡಿ.